ಹಾಯ್ ಹೆಲೋ ಫ್ರೆಂಡ್ಸ್, ಎಲ್ರಿಗೂ ನನ್ನ ನಮಸ್ಕಾರ. ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತೊಂದು ನಾನು ಹೊಸ ರೆಸಿಪಿ ತೊಗೊಂಡು ಬಂದಿದ್ದೀನಿ. ಅದೇ ಮೃದುವಾದ ಮಲ್ಲಿಗೆಯಂತಹ ಇಡ್ಲಿ ಮತ್ತು ಸಾಂಬಾರು. ತುಂಬಾ ಚೆನ್ನಾಗಿರುತ್ತೆ ಮತ್ತು ಮಾಡೋದು ಕೂಡ ಅಷ್ಟೇ ಈಸಿ. ಮಲ್ಲಿಗೆಗಿಂತ ಬಲು ಅಂದ ನೀನು ಅಂತ ತುಂಬಾ ಚೆನ್ನಾಗಿದೆ ಮತ್ತು ಮೃದುವಾಗಿದೆ, ಸಾಫ್ಟ್ ಆಗಿದೆ, ಸ್ಪಾಂಜಿಯಾಗಿ ಕೂಡ ಇದೆ. ಇದು ಈ ಮೆಜರ್ಮೆಂಟಲ್ಲಿ ನೀವು ಮಾಡಿದರೆ ಮಾಡ್ಲಿಕ್ಕೆ ಬರಲಿಲ್ಲ ಅಂತ ಅನ್ನೋರು ಕೂಡ ಈ ಇಡ್ಲಿ ಸಾಂಬಾರನ್ನ ಖಂಡಿತವಾಗ್ಲೂ ಮನೆಯಲ್ಲಿ ಹೋಟೆಲ್ ಸ್ಟೈಲ್ ಥರನೇ ನೀವು ಮಾಡಿಕೊಂಡು ತಿನ್ನಬಹುದು. ಅಷ್ಟೊಂದು ಚೆನ್ನಾಗಿರುತ್ತೆ. ಮತ್ತು ಈ ವಿಡಿಯೋನ ಸ್ಕಿಪ್ ಮಾಡಲಾರ್ದೆ ಕೊನೆವರೆಗೂ ನೋಡ್ತಾ ಇರಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದರೆ ಅಷ್ಟು ಚೆನ್ನಾಗಿರುತ್ತೆ. ನಾನು ಇಲ್ಲಿ ಭಾಗ್ಯಲಕ್ಷ್ಮಿ ಅವರದ ಒಂದು ಇಡ್ಲಿ ರವೆನ ತೊಗೊಂಡಿದ್ದೀನಿ. ನಾನಿಲ್ಲಿ ಇದು ತುಂಬಾ ಚೆನ್ನಾಗಿರುತ್ತೆ. ನಾನು ಯಾವಾಗಲೂ ಇದೇ ಇಡ್ಲಿ ರವೆನ ಬಳಸ್ತೀನಿ. ಇಲ್ಲಿ ನಾನು ಈ ಬಟ್ಟಲಿಂದ ನಾನು ಮೆಜರ್ಮೆಂಟ್ನ ಮಾಡ್ಕೊಳ್ತಾ ಇದ್ದೀನಿ. ನೀವು 3 ಬಟ್ಲಿಗೆ 1 ಬಟ್ಟಲು ಉದ್ದಿನಬೇಳೆನ ಹಾಕಬೇಕಾಗುತ್ತೆ ಫ್ರೆಂಡ್ಸ್. ನೀವು 6 ಬಟ್ಟಲು ತೊಗೊಂಡಿದ್ರೆ ನೀವು 2 ಬಟ್ಟಲು ಉದ್ದಿನಬೇಳೆನ ಹಾಕಬೇಕು. ಈ ಮೆಜರ್ಮೆಂಟಲ್ಲಿ ನೀವು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಖಂಡಿತವಾಗ್ಲೂ ಎಷ್ಟು ಮೆತ್ತಗಾಗುತ್ತೆ ಅಂತ ಅಂದರೆ ಇಡ್ಲಿ ಬಾಯಲ್ಲಿಟ್ರೇ ಕರಗೋಗುತ್ತೆ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿದೆ ಇದು ರವೆ. ಈ ಪಾಕೆಟ್ ರವೆನೇ ತೊಗೋಬೇಕು, ಯಾಕಂದರೆ ಒಳಗಡೆ ಏನೂ ಇರೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ ಇದು. ಮತ್ತು ಇದರಲ್ಲಿ ನೀರು ಹಾಕಿಬಿಟ್ಟು ತೊಳ್ಕೊಬೇಕು. ತೊಳ್ಕೊಂಡ್ಬಿಟ್ಟು 1 ಅವರ್ ನೆನಿಬೇಕು ಫ್ರೆಂಡ್ಸ್ ಈ ರವೆನ. ಕೆಲವರಿಗೆ ಗೊತ್ತಿರಲ್ಲ, ಬಿಸಿ ನೀರೆಲ್ಲ ಹಾಕ್ಬಿಟ್ಟ ತಕ್ಷಣ ಉದ್ದಿನಬೇಳೆನ ರುಬ್ಬಿಟ್ಟು ಹಾಕ್ತಾರೆ, ಆವಾಗ ಅದು ಗಟ್ಟಿ ಆಗಿಬಿಡುತ್ತೆ ಇಡ್ಲಿ. ಈ ಥರ ಸಾಫ್ಟಾಗಿ ಖಂಡಿತ ಬರೋದಿಲ್ಲ. ಇದು ಟ್ರಿಕ್ಸು ನಾನು ರೇಖಾ ಅಡುಗೆ ಮೇಡಮಿಂದ ಕಲ್ತಿರೋದು. ತುಂಬ ಚೆನ್ನಾಗಿದೆ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ನೋಡಿ ಈ ಥರ ನಾನು ಇದನ್ನು ಇವಾಗ 1 ಅವರ್ ಆಗಿದೆ. ಮತ್ತು ಇದನ್ನು ನಾನು ಈ ಥರ ಹಿಂಡ್ಕೊಂಡ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಇದರಲ್ಲಿ ನೀರಿನ ಅಂಶನ ಇರಬಾರ್ದು ಫ್ರೆಂಡ್ಸ್. ನೋಡಿ ನೀವು ಈ ಥರ ನಾವು ಮಾಡ್ಕೊಂಡು ಬಿಟ್ಟರೆ ಆವಾಗ ನಮ್ಮ ಇಡ್ಲಿ ತುಂಬಾ ಸಾಫ್ಟಾಗಿ ಬರುತ್ತೆ. ಹಾಗೆ ಕೆಲವರು ಇದು ಈ ಸ್ಟೀಲ್ ಪಾತ್ರೆಯಲ್ಲಿ ಹಾಕೋಬೇಕು, ಮತ್ತು ಇನ್ನು ಸ್ವಲ್ಪ ಜನ ಪ್ಲಾಸ್ಟಿಕಲ್ಲಿ ಹಾಕೊಳ್ತಾರೆ. ಅದರಲ್ಲಿ ನನಗೆ ಇಷ್ಟ ಇಲ್ಲ, ಸೊ ನಾನು ಸ್ಟೀಲ್ ಪಾತ್ರೆಯಲ್ಲೇ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಹಾಗೆ 1 ಬಟ್ಟಲು ನಾನಿಲ್ಲಿ ಉದ್ದಿನಬೇಳೆ ನೆನೆ ಹಾಕಿದ್ದೆಲ್ಲ, ಅದಕ್ಕೆ 1 ಚಮಚ ಮೆಂತ್ಯ ಕಾಳನ್ನು ಹಾಕಿ ನೆನೆ ಹಾಕ್ಕೊಂಡಿದ್ದೆ. ಒಂದು 5-6 ಗಂಟೆ ಆಗಿತ್ತು. ಮತ್ತು 1 ಅವರು ನಾನಿಲ್ಲಿ 1 ಬಟ್ಟಲು ಅವಲಕ್ಕಿ ಕೂಡ ನೆನೆ ಹಾಕ್ಕೊಂಡಿದ್ದೆ. ಇವಾಗ ಸ್ವಲ್ಪನೇ ನೀರು ಹಾಕ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಸಾಫ್ಟಾಗಿ ರುಬ್ಕೋಬೇಕು ಫ್ರೆಂಡ್ಸ್. ನೋಡಿ ಈ ಥರ ಆಗಬೇಕು ಇದು. ನೋಡಿ ಹಾಕಿಬಿಟ್ಟು ಇವಾಗ ಇದರಲ್ಲಿ ಹಾಕಬೇಕು. ರವೆ ನಾವೇನು ಹಿಂಡ್ಕೊಂಡಿದ್ವಲ್ಲ ಅದರಲ್ಲಿ ನಾವು ಇದನ್ನು ರುಬ್ಕೊಂಡಿರುವಂಥದ್ದು ಹಾಕಬೇಕು. ನೋಡಿ ಹಾಕಿಬಿಟ್ಟು ನೀವು ನೋಡಿ ಇಷ್ಟು ಗಟ್ಟಿಯಾಗಿದೆ ಇದು. ಮತ್ತು ನಾನು ಇದು ಮಿಕ್ಸಿ ಜಾರ್ ಇದೆಯಲ್ಲ, ಅದಕ್ಕೆ ಸ್ವಲ್ಪ ಎಲ್ಲನೂ ಅಂಟ್ಕೊಂಡಿದೆಯಲ್ಲ, ಅದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಅದನ್ನು ಕೂಡ ಇದರಲ್ಲಿ ಸೇರಿಸ್ಕೊಂಡ್ಬಿಟ್ಟು ಈ ಥರ ಕೈಯಿಂದ ಚೆನ್ನಾಗಿ ಕಲಿಸ್ಬೇಕು ಫ್ರೆಂಡ್ಸ್. ನೀವು ಸ್ಪೂನಿಂದಾಗಲಿ ಅಥವಾ ಸೌಟಿಂದಾಗಿ ಕಲಿಸಿದರೆ ಅದು ಖಂಡಿತ ಚೆನ್ನಾಗಿ ಮಿಕ್ಸ್ ಆಗಲ್ಲ ನನ್ನ ಪ್ರಕಾರ. ಈ ಥರ ಕೈಯಿಂದ ನಾವು ಚೆನ್ನಾಗಿ ಕೆದಕಿ ನಾವೇನು ಕಲಿಸ್ಕೊಳ್ತೀವಲ್ಲ ಅದು ಹದ ಏನಿದೆಯಲ್ಲ ಆ ಥರ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಹದ ಬಂದಿದೆ ಅಂತ. ನಾನು ಇದರಲ್ಲಿ ನೀರು ಹಾಕೇ ಇಲ್ಲ. ಒಂದು 2 ಸ್ಪೂನ್ ನೀರನ್ನು ಅದು ಮಿಕ್ಸಿ ಜಾರನ್ನ ತೊಳ್ಕೊಂಡ್ಬಿಟ್ಟಿದ್ರಲ್ಲಿ ಹಾಕಿದ್ದೀನಿ ಅಷ್ಟೇ. ನೋಡಿ ಇಷ್ಟು ಚೆನ್ನಾಗಿ ಇದು ಇದು ಬಂದಿದೆ ಬ್ಯಾಟರು. ಇಲ್ಲಿ ನಾನು ನೋಡಿ 1-2 ಚಿಟಿಕೆ ಅಂತ ಅನ್ಬೋದು ಅಷ್ಟು ಸೋಡಾನ ನಾನು ಹಾಕ್ತಾಯಿದ್ದೀನಿ. ಇಲ್ಲಿ ಹಾಕಿದಾಗ ಎಷ್ಟು ಸ್ಪಾಂಜಿ ಬರುತ್ತೆ ಅಂತ ಅಂದರೆ ಜಾಸ್ತಿ ಹಾಕೋಂಥ ಅವಶ್ಯಕತೆ ಇಲ್ಲ. ಮತ್ತು ಬೇಸಿಗೆಯಲ್ಲಿ ನೀವು ಸೋಡಾ ಹಾಕೋಂಥ ಅವಶ್ಯಕತೆ ಕೂಡ ಇಲ್ಲ. ಇವಾಗ ಇದನ್ನು ನಾನು ನೆನೆಗೆ ಬಿಟ್ಟಿದ್ದೆ ಇಡೀ ರಾತ್ರಿ. ನೋಡಿ ಹಿಟ್ಟು ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂತ ನೀವೇ ನೋಡಬಹುದು. ನೋಡಿಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ನಿಮಗೆ ತೋರಿಸ್ತಾ ಇದ್ದೀನಿ.
ಇವಾಗ ಇಡ್ಲಿ ಮಾಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ವಾವ್ ಅಂತ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ, ಮತ್ತು ತಿನ್ನೋಕ್ಕೆ ಅಷ್ಟೇ ಟೇಸ್ಟಾಗಿ ಇರುತ್ತೆ ಫ್ರೆಂಡ್ಸ್. ನೋಡಿ ಇಷ್ಟು ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಾವು ರಾತ್ರಿ ಉಪ್ಪನ್ನು ಹಾಕಬಾರ್ದು ಫ್ರೆಂಡ್ಸ್. ನಾವು ಬೆಳಗ್ಗೆ ಎದ್ದ ತಕ್ಷಣ ನಾವು ಚಟ್ನಿ ಆಗಲಿ ಸಾಂಬಾರಾಗಲಿ ಮಾಡ್ಕೊಳ್ಳೋವರೆಗೂ ಇದರಲ್ಲಿ ನಾವು ಎದ್ದ ತಕ್ಷಣ ಫಸ್ಟು ಉಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೋಬೇಕು. ಇದಾದಮೇಲೆ ನಾನಿಲ್ಲಿ ಇಡ್ಲಿ ಪಾತ್ರೆಗೆ ಎಣ್ಣೆನ ಸವರ್ಕೊಳ್ತಾ ಇದ್ದೀನಿ. ಎಣ್ಣೆ ಸವರ್ಕೊಂಡ್ಬಿಟ್ಟು ನನ್ನ ಹತ್ರ ಇಡ್ಲಿದು ಪಾತ್ರೆ ಕೂಡ ಸ್ಟೀಲ್ದೇ ಇದೆ. ಈ ಜರ್ಮನ್ದಲ್ಲಿ ಹಾಕ್ತಾರೆ ಹಿಟ್ಟನ್ನು, ರಾತ್ರಿ ರವೆನ ನೆನೆ ಹಾಕಬೇಡಿ ಫ್ರೆಂಡ್ಸ್. ಅದರಲ್ಲಿ ಇರುವಂತಹ ಒಂದು ಅಂಶ ಬಿಟ್ಕೊಳ್ಳುತ್ತೆ. ನೀವು ಬೇಕಿದ್ದರೆ ನೋಡಬಹುದು, ಯಾವಾಗಾದರೂ ನೀವು ನೆನೆ ಹಾಕಿದಾಗ ಅದು ಸೈಡಿಗೆಲ್ಲನೂ ಅದರದ್ದೊಂದು ಅಂಶನ ಬಿಟ್ಕೊಳ್ಳುತ್ತೆ. ಸೊ ಅದಕ್ಕೋಸ್ಕರ ನನ್ನ ಒಂದು ಸಜೆಷನ್ ಅಂದರೆ ಸ್ಟೀಲ್ ಪಾತ್ರೆಯಲ್ಲಿ ನೆನೆ ಹಾಕ್ಕೊಳ್ಳಿ. ಇಲ್ಲಿ ನಾನು ಕುಕ್ಕರ್ಗೆ ತೊಗರಿಬೇಳೆನ ಹಾಕಿಬಿಟ್ಟು ಒಂದು ಸಾರಿ ನಾನು ಚೆನ್ನಾಗಿ ತೊಳ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ತೊಳ್ಕೊಂಡ್ಬಿಟ್ಟು ಇವಾಗ ಇದಕ್ಕೆ 1 ಲೋಟ ನೀರನ್ನು ಹಾಕಿಬಿಟ್ಟು ಮತ್ತು 1 ಚಿಟಿಕೆ ಅರಿಶಿಣ ಪುಡಿನ ಹಾಕಿಬಿಟ್ಟು ನೋಡಿ ಅರಿಶಿಣನ ಹಾಕ್ತಾ ಇದ್ದೀನಿ. ಹಾಕಿಬಿಟ್ಟು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಒಂದು 3 ರಿಂದ 4 ವಿಸಿಲ್ ಆಗೋವರೆಗೂ ನಾನಿಲ್ಲಿ ಕುಕ್ಕರ್ನ ಇಟ್ಕೊಂಡಿದ್ದೀನಿ. ಇವಾಗ ಇದು ಆಗಿದೆ, ಬೇಳೆನ ಬೆಂದಿದೆ. ಇವಾಗ ನಾವು ಇಲ್ಲಿ ಇಡ್ಲಿ ಆಗೋವರೆಗೂ ನಾನಿಲ್ಲಿ ಸಾಂಬಾರಿಗೆ ಒಗ್ಗರಣೆನ ಕೊಟ್ಕೊಳ್ತೀನಿ. ಇಲ್ಲಿ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ. ಇವಾಗ ಇಟ್ಕೊಂಡ್ಬಿಟ್ಟು ಇದಕ್ಕೆ 1 ಚಮಚ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಇದಕ್ಕೆ ಮತ್ತೆ 1 ಚಮಚ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದಿದೆ. ಮತ್ತು ಹಾಗೆ 1 ಪಲಾವ್ ಎಲೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಫ್ರೆಂಡ್ಸ್, ಇಲ್ಲಾಂದರೆ ಸ್ಕಿಪ್ ಮಾಡಬಹುದು. ಮತ್ತು ಇಲ್ಲಿ 1 ಚಮಚ ನಾನು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡ್ಬಿಟ್ಟು ಇವಾಗ 1 ದೊಡ್ಡದಾಗಿರುವಂತಹ ಈರುಳ್ಳಿನ ಈ ಥರ ದೊಡ್ಡದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇದಕ್ಕೆ 1 ಟೊಮೆಟೊ ಕೂಡ ದೊಡ್ಡದಾಗಿರುವಂತಹದ್ದು ನಾನು ಇದರಲ್ಲಿ ಹಾಕ್ಕೊಂಡ್ಬಿಟ್ಟು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಇಷ್ಟ ಇದ್ದರೆ ಹಾಕ್ಕೋಬೋದು. ಇಲ್ಲಿ ನಾನು ಸಾಂಬಾರ್ ಪೌಡ್ರೇನಿರಲಿಲ್ಲ, ಅದಕ್ಕೆ ನಾನಿಲ್ಲಿ ಅಚ್ಚ ಖಾರದ ಪುಡಿ 1 ಚಮಚ ಮತ್ತು ಧನಿಯಾ ಪುಡಿ 1 ಚಮಚ ಮತ್ತು ಗರಂ ಮಸಾಲನ ಹಾಕ್ತಾ ಇದ್ದೀನಿ ಅಷ್ಟೇ. ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದಾದಮೇಲೆ ನಾನಿಲ್ಲಿ 1 ಆಲೂಗಡ್ಡೆನ ಈ ಥರ ಸಣ್ಣದಾಗಿ ಹೆಚ್ಕೊಂಡ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಯಾವ್ಯಾವ ತರಕಾರಿ ಇದೆ ಅದನ್ನು ಕೂಡ ಎಲ್ಲನೂ ಸೇರಿಸ್ಕೋಬಹುದು. ನಾನಿಲ್ಲಿ ಆಲೂಗಡ್ಡೆ ಮಾತ್ರನೇ ಸೇರಿಸ್ಕೊಂಡಿದ್ದೀನಿ. ಆಮೇಲೆ ಇದಕ್ಕೆ ಇವಾಗ ನಾವು ಕುದಿಸಿ ಇಟ್ಕೊಂಡಿದ್ದೀವಲ್ಲ ಬೇಳೆನ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಅದಕ್ಕೆ ಒಂದು ಅರ್ಧ ಬಟ್ಲು ನಾನಿಲ್ಲಿ ಹುಣಸೆ ಹಣ್ಣಿನ ರಸನ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಇದಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೋಬೇಕು. ಗಟ್ಟಿ ಆದರೆ ಮತ್ತೆ ನೀವು ಬಿಸಿ ನೀರನ್ನು ಸೇರಿಸ್ಕೋಬೋದು ಫ್ರೆಂಡ್ಸ್. ಹಾಗೆ ಯಾರೆಲ್ಲರೂ ಹೊಸಬ್ರು ನೋಡ್ತಿದ್ರು ಅವರೆಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಆಮೇಲೆ ಇದಕ್ಕೆ ಸ್ವಲ್ಪ ಬೆಲ್ಲನ ಹಾಕ್ಕೊಂಡಿದ್ದೀನಿ. ಆಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲ ಹಾಕೋದ್ರಿಂದ ಟೇಸ್ಟು ಸೇಮ್ ಟು ಸೇಮ್ ಹೋಟೆಲ್ ಒಳಗಡೆ ಇರುತ್ತಲ್ವ ಸಾಂಬಾರು, ಅದೇ ಟೇಸ್ಟೇ ಬರುತ್ತೆ. ಅದಕ್ಕೋಸ್ಕರ ಇಲ್ಲಿ ನಮ್ಮ ಇಡ್ಲಿ ಕೂಡ ರೆಡಿಯಾಗಿದೆ ಫ್ರೆಂಡ್ಸ್. ಇಡ್ಲಿನ ಒಂದು 5 ರಿಂದ 8 ನಿಮಿಷನ ಬೇಯಿಸ್ಕೊಂಡ್ರೆ ಸಾಕು. ನೋಡಿ ಎಷ್ಟು ಚೆನ್ನಾಗಿ ನಮ್ಮ ಇಡ್ಲಿ ಸ್ಪಾಂಜಿಯಾಗಿ ಬಂದಿದೆ. ನೋಡಿ ಸಾಂಬಾರು ಕೂಡ ಅಷ್ಟೇ ಪರ್ಫೆಕ್ಟಾಗಿ ಬಂದಿದೆ. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಬಾಯ್ ಬಾಯ್.